TV14 ಅಜಿತ್ ಹನುಮಕ್ನವರ ಒಂದು ವಿಡಿಯೋವನ್ನ ಪ್ರಸಾರ ಮಾಡಿತು. ಸುವರ್ಣ ನ್ಯೂಸ್ ಆಂಕರ್ ಅಜಿತ್ ಹನುಮಕ್ಕರ್ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ, ಸತ್ಯಕ್ಕೆ ದೂರವಾದ ವಿಚಾರ. ಅವ್ರದ್ದು ವಿಡಿಯೋ ಅಂತ ಹೇಳಿ ಏನು ಬಿಡುಗಡೆ ಮಾಡಿ ಆ ವಿಡಿಯೋನ ಟ್ರೋಲ್ ಮಾಡ್ತಾ ಇದೀರಿ. ತಾವೆಲ್ಲ ಕಿಡಿಗೇಡಿಗಳು. ಈ ದೇಶದ ಪರವಾಗಿ ಮಾತಾಡ್ತಾ ಇದಾರೆ, ನ್ಯಾಯ ಮಾತಾಡ್ತಾ ಇದಾರೆ. ಅವ್ರನ್ನ ಟ್ರೋಲ್ ಮಾಡುವಂತದ್ದು, ಮನಸ್ಥಿತಿ ಅಂತದ್ದು, ಅವ್ರನ್ನ ಅಪಪ್ರಚಾರ ಮಾಡುವಂತದ್ದು. ದರ್ಶನ್ ಅಭಿಮಾನಿಗಳು ಈ ವಿಚಾರನ ಅಪಪ್ರಚಾರನ ಬಹಳಷ್ಟು ಮಾಡ್ತಾ ಇದ್ದೀರಿ. ಇವರಿಗೆ ಅರ್ಥ ಆಗಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇಟ್ಸ್ ಎ ಫೇಕ್ ವಿಡಿಯೋ ಅಂತ ನೀವು ಮಾತಾಡ್ತಾ ಇದ್ದೀರಿ. ಆಯ್ತು, ನೀವು ಪ್ರಸಾರ ಮಾಡ್ತಾ ಇರುವಂತಹ ವಿಡಿಯೋ ಇಟ್ಸ್ ಫೇಕ್, ಇದು ಸುಳ್ಳು, ಇದು ಸೃಷ್ಟಿ, ಎಡಿಟೆಡ್, ಇದು ಯಾರದೋ ಮುಖವನ್ನು ತಂದು ಜೋಡಿಸಿದ್ದೀರಿ. ನೀವು ಇದು ಒರಿಜಿನಲ್ ಅಂತ ಪ್ರೂವ್ ಮಾಡಿ. ಮೊದಲನೇದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಫೇಕ್ ವಿಡಿಯೋ ಆಗಿದ್ದಿದ್ರೆ ಅಜಿತ್ ಹನುಮಕ್ಕನವರು ಇಷ್ಟೊತ್ತಿಗಾಗಲೇ ರಿಯಾಕ್ಟ್ ಮಾಡ್ತಾ ಇದ್ರು. ಇದು ಸುಳ್ಳು, ಇದು ನಾನಲ್ಲ, ಇದು ಹಿಂಗಾಗಿಲ್ಲ ಅಂತ ರಿಯಾಕ್ಟ್ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ರು. ಎರಡನೇದಾಗಿ ಅಜಿತ್ ಅವರು ಏನ್ ಸ್ಟೆಪ್ ತಗೋತಿದ್ರು, ಈ ರೀತಿಯಾಗಿ ನನ್ನ ಮಾನ ನಷ್ಟ ಆಗಿದೆ, ನನ್ನ ಪ್ರೈವೇಸಿಯನ್ನು ಹಾಳು ಮಾಡಿದರೆ, ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ರು. ಅವ್ರಿಗೆ ಸಾಧ್ಯ ಇದೆ, ಅವ್ರಿಗೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಶಕ್ತಿ ಇದೆ ಅವರಿಗೆ, ಒಂದು ತುಂಬಾ ದೊಡ್ಡ ಸ್ಥಾನದಲ್ಲಿ ಕೂತಿರುವಂತವ್ರು. ಫೋನ್ ಕಾಲಲ್ಲಿ ಹೋಮ್ ಮಿನಿಸ್ಟರ್ ತಗೋತಾರೆ, ಕಮಿಷನರ್ ಅವರು ಮಾತಾಡ್ತಾರೆ. ಅವ್ರಿಗೆ ನಾನು ಅವ್ರಿಗೆ ವಿರೋಧ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಶಕ್ತಿ ನನ್ನ ಕಡೆಗೆ ಮಾತಾಡೋದಲ್ಲ, ಅವ್ರ ತಾಕತ್ತನ್ನು ಹೇಳ್ಬೋದು. ಆದ್ರೆ ಇಲ್ಲಿವರೆಗೂ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಅಜಿತ್ ಹನುಮಕ್ಕನವರು ರಿಯಾಕ್ಟ್ ಮಾಡಲಿಲ್ಲ. ಇಲ್ಲಿವರೆಗೂ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಅಜಿತ್ ಅವರು ಪೊಲೀಸ್ ದೂರು ಕೊಡುವಂತದ್ದೇನೋ ಹೇಳ್ತಾ ಇದ್ರು ನೀವೆಲ್ಲ, ಅಂತಹ ಒಂದು ಕೆಲಸವನ್ನು ಅವ್ರು ಮಾಡಲಿಲ್ಲ. ಮತ್ತೆ ಅಜಿತ್ ಹನುಮಕ್ಕನವರು ಈ ಒಂದು ವಿಡಿಯೋನ ಪ್ರಸಾರ ಮಾಡೋದು ಬೇಡ ಅಂತ ನನ್ನ ಸ್ನೇಹಿತರು ಹಿತೈಷಿಗಳ ಮೂಲಕ ನನಗೆ ರಿಕ್ವೆಸ್ಟ್ ಮಾಡ್ತಿರ್ಲಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿ ತಪ್ಪು ಅಂತ ಹೇಳ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಕನ್ಸರ್ನ್ ಇರುತ್ತೆ, ಏನೋ ಚಿಕ್ಕ ತಪ್ಪ ಇದೆ ಬೇಡ ಅಂತ ಕೇಳೋದಿದೆ. ಆಯ್ತಾ? ನೀವುಗಳೇ ನಿಜವಾದಂತಹ ಅಜಿತ್ ಹನುಮಕ್ಕನವರ ಶತ್ರುಗಳು, ಹಿತಶತ್ರುಗಳು, ಸೊಂಟಕ್ಕೆ ಕಟ್ಕೊಂಡಿರುವಂತಹ ಘಾತುಕರು ನೀವು ಅಷ್ಟೇ.